ಒಂದು ರಾಜ್ಯಭವನನ ಬಳಸಿಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಜನರಿಂದ ಆಯ್ಕೆಯಾದಂಥ ಸರ್ಕಾರನ ಅಸ್ಥಿರ ಮಾಡಿ ಬುಡಮೇಲ್ ಮಾಡೋಂಥ ಒಂದು ಷಡ್ಯಂತ್ರ ಕುತಂತ್ರ ಪಿತೂರಿ ಏನಿವತ್ತು ಬಿಜೆಪಿ ಅವರು ಮತ್ತು ಜೆಡಿಎಸ್ ಅವರು ಮಾಡ್ತಾರೆ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕಾದಂಥದ್ದು ಅನಿವಾರ್ಯ. ಎರಡು ವಿಧಗಳಲ್ಲಿ ಒಂದು ಹೋರಾಟ ನಾವು ಮುಂದುವರಿಸ್ತೀವಿ. ಒಂದು ನ್ಯಾಯಾಲಯಗಳಲ್ಲಿ, ಮತ್ತೊಂದು ನೀವು ಇವತ್ತು ನೋಡಿದಿರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳ ಮೂಲೆಗಳಿಂದ ಗ್ರಾಮಗಳಿಂದ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಟ್ಕೊಂಡಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಂಬಿಕೆ ಆಧಾರದಲ್ಲಿ ಇಂಥ ಒಂದು ಜನಸಮೂಹ ಸೇರಿ ಕೇವಲ ಒಂದೇ ದಿನದ ವೇಳೆಯಲ್ಲಿ ಒಂದು ಕರೆಗೆ ಇಷ್ಟು ಜನ ಬಂದಿದ್ದಾರೆ. ಜನರ ಒಂದು ಸರ್ಕಾರ ಇದು. ಉಳಿಸಂತ ಕೆಲಸ ನಿಮ್ಮೆಲ್ಲರ ಎಲ್ಲರ ಆದ್ಯ ಕರ್ತವ್ಯ, ಜವಾಬ್ದಾರಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಆದೇಶದ ಮೇಲೆ 2015ರಲ್ಲಿ ಹೈಕೋರ್ಟ್ ಸ್ಪಷ್ಟವಾದಂತ ಆದೇಶ ಕೊಡುತ್ತದೆ. ಗವರ್ನರ್ ಇಸ್ ಫ್ರೀ ಟು ಆಕ್ಟ್ ಆನ್ ಹಿಸ್ ಓನ್ ವಿಲ್ ಪ್ರೊವೈಡೆಡ್ there is overwhelming evidence and it is sanctioned by a competent authority. ಅಂದ್ರೆ ಸ್ಪಷ್ಟವಾಗಿ ಹಗರಣ ಆಗಿರ್ತಕ್ಕಂಥದ್ದು, ಗಂಭೀರವಾದಂಥ ಆರೋಪಗಳಿಗೆ ಸಾಕ್ಷಿ ಇದ್ದಂಥ ಸಂದರ್ಭದಲ್ಲಿ ಅದನ್ನ ತನಿಖೆ ಮಾಡಂತ ಒಂದು ಸಂಸ್ಥೆ ಒಂದು ವರದಿನ ಕೊಟ್ಟಂತ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಇಟ್ಕೊಂಡು ರಾಜ್ಯಪಾಲರು ತಮ್ಮ ತೀರ್ಮಾನ ಮಾಡಬಹುದು ಅಂತ 2015ರಲ್ಲಿ ಸ್ಪಷ್ಟವಾದಂಥ ತೀರ್ಪು ಕೊಟ್ಟಿದೆ. ಆ ತೀರ್ಪನ್ನು ಕೂಡ ಸರ್ಕಾರ ತಾನು ಕೊಟ್ಟಿರ್ತಕ್ಕಂಥ 68 ಪುಟಗಳ ವರದಿಯಲ್ಲಿ ರಾಜ್ಯಪಾಲರಿಗೆ ವರದಿನ ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಕೂಡ ಓದಿ, ಇವೆಲ್ಲವನ್ನೂ ಕೂಡ ತಿಳಿದು ಕೂಡ ರಾಜ್ಯಪಾಲರು ಈ ರೀತಿಯಾದಂಥ ಆದೇಶ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಕಾಣುತ್ತೆ ರಾಜಕೀಯದ ಕುತಂತ್ರ ಇದೆ. ಜನಾದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರನ ಬುಡಮೇಲ್ ಮಾಡೋಂಥ ಷಡ್ಯಂತ್ರ ಇದೆ. ಈಗ ಮೇಲ್ನೋಟಕ್ಕೆ ಕುತಂತ್ರ ಅಂತ ಗೊತ್ತಾದ್ರೆ ಭಯ ಯಾಕೆ ಪಡ್ಬೇಕು ಸರ್? ಭಯ ಯಾಕೆ ಪಡ್ಬೇಕು ಅಂತ ಭಯ ನಮ್ಗೆ ಯಾರಿಗೂ ಇಲ್ಲ. ಕಾಂಗ್ರೆಸ್ನ ಕಡೆ ಕಾರ್ಯಕರ್ತರಿಗೂ ಕೂಡ ಒಂದು ಕಿಂಚಿತ್ತಷ್ಟು ಭಯ ಇಲ್ಲ. ಮಾನ್ಯ ಸಿದ್ದರಾಮಣ್ಣವ್ರ ಮೇಲೆ ಎಳ್ಳಷ್ಟು ಕೂಡ ಆಪಾದನೆ ಅಥವಾ ಆರೋಪ ಇಲ್ಲ. ಜನರಕ್ಕಿವತ್ತು ಏನಿವತ್ತು ಅವರು 1000 ಸುಳ್ಳು ಅವರು ಹೇಳಿದ ಸುಳ್ಳನೆ 1000 ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರೇನು ಓಡಾಡ್ತಾ ಇದ್ರೆ ಸತ್ಯಾಂಶನ ಜನಕ್ಕೆ ತಿಳಿಸಂತ ಕೆಲಸ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ದು ಕೂಡ ಜವಾಬ್ದಾರಿಯಾಗಿರುತ್ತೆ. ಆ ಜವಾಬ್ದಾರಿನ ಇವತ್ತು ನಾವು ನಿರ್ವಹಿಸ್ತಾ ಇದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.